ನಮಸ್ತೆ ಸ್ಟೂಡೆಂಟ್ಸ್. ನಾನು ಇವತ್ತು ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ 2025 ಕ್ವೆಶ್ಚನ್ ಪೇಪರ್ ನ ಪ್ರಾಕ್ಟಿಕಲ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾ ಇದೀವಿ. ನೋಡಿ, ಮನೋಹರ್ ಕಂಪನಿ ಇಶ್ಯೂಸ್ 5,08% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 each. Calculate the cost of preference share capital if it is issued in discount 5%, premium 5% ಕೊಟ್ಟಿದ್ದಾರೆ. ಫಸ್ಟ್ KP is equal to D divided by NP into 100. ಸೊ ಫಸ್ಟ್ ಫಾರ್ಮುಲಾ ಹಾಕೊಂಡಿರ್ಬೇಕು. ಸೊ ಫಾರ್ಮುಲಾ ಹಾಕೊಂಡಾದ್ಮೇಲೆ ಸೊ ಇಲ್ಲಿ ನೋಡಿ 5 lakh divided by 5 lakh into 8%. 5 lakh into 8% ಅಂತಂದ್ರೆ ಅಲ್ಲಿ ಕೊಟ್ಟಿರೋಂತ ಅಮೌಂಟ್ ಇಂಟು ಪರ್ಸೆಂಟೇಜ್ ಪ್ರಿಫರೆನ್ಸ್ ಶೇರ್ಸ್ 8% ಇದೆ, 40,000. NP is equal to 5 lakh. ಡಿಸ್ಕೌಂಟ್ ಅಂದ್ರೆ ಮೈನಸ್ ಮಾಡಬೇಕು 5%. 5 lakh minus 5% ಮಾಡಿದ್ರೆ 4,75,000. ಈಗ ಫಾರ್ಮುಲಾ ಇಲ್ಲಿ ನೋಡಿ, ಡಿ ಅಂತಂದ್ರೆ 40,000 divided by 4,75,000 into 100 ಮಾಡಿದ್ರೆ 8.42 is the cost of preference share capital issued at discount. ಸೊ ಅದೇ ರೀತಿ ಫಸ್ಟ್ ಫಾರ್ಮುಲಾ ಹಾಕೊಂಡಿರ್ತೀರಾ. ಸೊ ಅದಾದ್ಮೇಲೆ ಫಸ್ಟ್ ನೀವು ಇವಾಗ ನೆಕ್ಸ್ಟ್ ಪ್ರೀಮಿಯಂ ಅಲ್ಲಿ ಕೇಳಿದ್ದಾರೆ. ಸೊ 5 lakh ಪ್ರೀಮಿಯಂ ಅಂತಂದ್ರೆ ಆಡ್ ಮಾಡ್ಬೇಕು, ಡಿಸ್ಕೌಂಟ್ ಅನ್ನ ಮೈನಸ್ ಮಾಡ್ಬೇಕು, ಪ್ರೀಮಿಯಂ ಅಂದ್ರೆ ಆಡ್ ಮಾಡ್ಬೇಕು. 5 lakh ಪ್ಲಸ್ 5% ಮಾಡಿದ್ರೆ 5,25,000. ಸೊ 40,000 ಡಿವೈಡೆಡ್ ಬೈ 5,25,000 ಇಂಟು 100 ಮಾಡಿದ್ರೆ 7.61. ಸೊ ಇದು ಪ್ರೀಮಿಯಂ ಅಲ್ಲಿ ಬಂದಿರುವಂತ ಆನ್ಸರು. ಸೊ ಪ್ರೀವಿಯಸ್ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಬಂದಿರುವಂತ ಆನ್ಸರು. ಸೊ ಇದು ನಿಮ್ಗೆ ಸೆಕ್ಷನ್ ಬಿ ಅಲ್ಲಿ ಕೇಳಿದ್ದಾರೆ. ಸೊ ನೀವು ಶಾರ್ಟ್ ಕಟ್ ನ ಯೂಸ್ ಮಾಡಬಹುದು, ಸರಿನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ ಥರ್ಡ್ ಒನ್, ಲೈಕ್ ಥರ್ಡ್ ಕ್ವೆಶನ್ ಇದೆ. ಇಫ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಕಾಸ್ಟ್ ₹45 lakh and the risk free rate of interest 5%, calculate present value under certain equivalent technique ಕೊಟ್ಟಿದ್ದಾರೆ. ಸೊ ಇಯರ್ ಕೊಟ್ಟಿದ್ದಾರೆ, ಎಕ್ಸ್ಪೆಕ್ಟೆಡ್ ಕ್ಯಾಶ್ ಕೊಟ್ಟಿದ್ದಾರೆ, ಸರ್ಟನಿಟಿ ಇಕ್ವಿಲೆಂಟ್ ಕೋಎಫಿಷಿಯಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಲಮ್ ಯಾವ ರೀತಿ ಡ್ರಾಫ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇಯರ್ 4 years ಕೊಟ್ಟಿದ್ದಾರೆ, 1 2 3 4. ಸೊ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 10 lakh ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ 10 lakh ಆದ್ಮೇಲೆ 15 lakh, ಸೊ 20 lakh, 25 lakh. ಸೊ ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ಸ್ಗೆ ಇಲ್ಲಿ 0.90, 0.85 ಅವರೇ ಕೊಟ್ಟಿದ್ದಾರೆ, 0.82, 0.78. ಸೊ 10 lakh ಇಂದ 0.90 ಮಾಡಿ 9 lakh ಬರುತ್ತೆ. 15 lakh into 0.85, 12,75,000. 20 lakh into 0.82 ಮಾಡಿ 16 lakh 40,000. 25 lakh into 0.78 ಮಾಡಿದ್ರೆ 19,50,000 ಬರುತ್ತೆ. PV present value of discount factor 5% ಕೊಟ್ಟಿದ್ದಾರೆ. ಇದಕ್ಕೆ ಫಾರ್ಮುಲಾ 1 divided by 1 plus r to the power of t. 1 divided by 1 plus r to the power of t. t ಅಂದ್ರೆ ಟೈಮು, r ಅಂದ್ರೆ ರೇಟು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂತಂದ್ರೆ ಸೊ 0.952, 0.907, 0.863, 0.882. ಸೊ ಇವಾಗ ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡ್ಕೊಡ್ಲಿಕ್ಕೆ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಮಲ್ಟಿಪ್ಲೈ ಮಾಡ್ಕೊಂತು ಅಂತಾರೆ ನಿಮ್ಗೆ ಈ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಈ ವ್ಯಾಲ್ಯೂಸ್ ನಿಮ್ಗೆ 8,56,800, 11,56,425, 14,50,320, 16,02,900. ಸೊ ಇವಾಗ ಇಷ್ಟನ್ನು ಟೋಟಲ್ ಮಾಡ್ಬೇಕು. ಸೊ ಟೋಟಲ್ ಮಾಡಿದಾಗ ನಿಮ್ಗೆ 50,31,445 rupees ಬರುತ್ತೆ. ಸೊ ಇದರಿಂದ ಲೆಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಎಷ್ಟು 45 lakh. ಸೊ ಮಾಡ್ತಂದ್ರೆ ನಿಮ್ದು ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ 5,31,445 ವಿಲ್ ಬಿ ದ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದು ನಿಮ್ಗೆ ಸೆಕ್ಷನ್ ಬಿ ಅಲ್ಲಿ ಕೇಳಿರುವಂತದ್ದು. ನೆಕ್ಸ್ಟ್, ತೆನಾಲಿ ಲಿಮಿಟೆಡ್ ಅಕ್ವೈರ್ Birbal Limited. The following information is available. Calculate exchange ratio under EPS earning per share method ಮತ್ತೆ MPS market per share ಎರಡು ಮೆಥಡ್ ಅಲ್ಲೂ ಕೂಡ ಮಾಡಬೇಕು. ಸೊ ಫಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಒನ್ EPS ಮೆಥಡ್ ಅಲ್ಲಿ ಮಾಡೋಣ. ಶೇರ್ ಎಕ್ಸ್ಚೇಂಜ್ ರೇಷಿಯೋ ಇಸ್ ಈಕ್ವಲ್ ಟು EPS ಆಫ್ ಟಾರ್ಗೆಟೆಡ್ ಕಂಪನಿ ಡಿವೈಡೆಡ್ ಬೈ EPS ಆಫ್ ಅಕ್ವೈರಿಂಗ್ ಕಂಪನಿ. ಸೊ ಇವಾಗ ಡೈರೆಕ್ಟ್ ಆಗಿ ನಾವು ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದನ್ನ ಮಾಡಕ್ಕಿಂತ ಮುಂಚೆ ನಾವು EPS ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. EPS ಗೆ ಫಾರ್ಮುಲಾ ಏನು? ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ 40 lakh ಡಿವೈಡೆಡ್ ಬೈ 8 lakh ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಸೊ ಅದು ಲೈಕ್ 5 ಬರುತ್ತೆ. ನೆಕ್ಸ್ಟ್ ಒನ್ ಬೀರ್ಬಲ್ ಲಿಮಿಟೆಡ್. ಸೊ 18 lakh ಡಿವೈಡೆಡ್ ಬೈ 6 lakh ಮಾಡ್ತೀರಾ ಅಂತಂದ್ರೆ 3 ಬರುತ್ತೆ. ಸೊ ಇವಾಗ ಲೈಕ್ EPS ಆಫ್ ಟಾರ್ಗೆಟೆಡ್ ಕಂಪನಿ ಯಾವ್ದು 3 ಅಂದ್ರೆ ಬೀರ್ಬಲ್ ಲಿಮಿಟೆಡ್. ಅಕ್ವೈರಿಂಗ್ ಕಂಪನಿ ಯಾರು? ತೆನಾಲಿ 5. 3 divided by 5 ಮಾಡ್ತೀರಾ ಅಂತಾನೆ ನಿಮ್ಗೆ 0.6 ಬರುತ್ತೆ. ಸೊ ಇದು ಶೇರ್ ಎಕ್ಸ್ಚೇಂಜ್ ರೇಷಿಯೋ. ಸೊ ಇದಾದ್ಮೇಲೆ ನಂಬರ್ ಆಫ್ ಈಕ್ವಿಟಿ, ನಂಬರ್ ಆಫ್ ಶೇರ್ಸ್ ಇಶ್ಯೂ ಟು ಬೀರ್ಬಲ್ ಟು ತೆನಾಲಿ. ಸೊ ಎಷ್ಟು? 6 lakh ಇಲ್ಲಿದೆ ನೋಡಿ. ಬೀರ್ಬಲ್ ಎಷ್ಟು? 6 lakh ಇಂಟು 0.6. 0.6 ಹೇಗೆ ಅಂತಂದ್ರೆ ಇಲ್ಲಿದೆ ನೋಡಿ, ಇವಾಗ ತಾನೆ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಮಾಡ್ಕೊಂಡಿದ್ರಲ್ಲ, ಇಂಟು 0.6 ಮಾಡಿದ್ರೆ 3,60,000 ಬರುತ್ತೆ. ಸೊ ಇದು EPS.
Next to MPS. So MPS exchange share exchange ratio is equal to MPS of targeted company divided by MPS of acquiring company. ಇದು ಕ್ವೆಶ್ಚನ್ ಅಲ್ಲೇ ಕೊಟ್ಟಿದ್ದಾರೆ. ಟಾರ್ಗೆಟೆಡ್ ಕಂಪನಿ 28 ಡಿವೈಡೆಡ್ ಬೈ 42 ಮಾಡಿ 0.666 ಬರುತ್ತೆ. ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಟು ಬೀರ್ಬಲ್ ಟು ತೆನಾಲಿ 6 lakh ಇಂಟು 0.666 ಮಾಡಿ 3,99,600. ಸೊ ಇದನ್ನು ಕೂಡ ತುಂಬಾ ಈಸಿಯಾಗಿ ಮಾಡಿದೆ. ಐ ಮೀನ್ ನೀವು ಮಾಡ್ಬೋದು. ಸೊ ಇದು ಸೆಕ್ಷನ್ ಬಿ ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ನಿಮ್ಗೆ. ಸೊ ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಸೆಕ್ಷನ್ ಬಿ ಆದ್ಮೇಲೆ ಸೆಕ್ಷನ್ ಸಿ ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ಬರೀ ಪ್ರಾಕ್ಟಿಕಲ್ ಮಾತ್ರ ಸಾಲ್ವ್ ಮಾಡ್ತಿರೋಂಥದ್ದು ಸ್ಟೂಡೆಂಟ್ಸ್. ಸೊ ಇಲ್ಲಿ 7th ಕ್ವೆಶ್ಚನ್ ಕೇಳಿದ್ದಾರೆ ನೋಡಿ, ರಘುವಂಶಿ ಕಂಪನಿ ರಿಲೇಟೆಡ್ ಕೇಳಿದ್ದಾರೆ. ನಾನು ಒಂದು ಮಾತ್ರ ಸಾಲ್ವ್ ಮಾಡಿದೀನಿ, ಇನ್ನೊಂದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ. ಲೈಕ್ ರಘುವಂಶಿ ಲಿಮಿಟೆಡ್ ಆಸ್ ಗಿವನ್ ದ ಫಾಲೋಯಿಂಗ್ ಕ್ಯಾಶ್ ಫ್ಲೋಸ್ ಇನ್ಫ್ಲೋಸ್ ಫಾರ್ 2 project M and N. Which one would you like to undertake together with their associate probabilities? Both the project will acquire an investment of 5,000 ಕೊಟ್ಟಿದ್ದಾರೆ. Which project riskier by adopting standard deviation method? So ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಕೊಟ್ಟಿರೋಂತ ಕ್ವೆಶ್ಚನ್. ಸೊ ಫಸ್ಟ್ ಎಕ್ಸ್ ಅಂತಂದ್ರೆ ಕ್ಯಾಶ್ ಫ್ಲೋ ಬರ್ಕೊಡ್ತೀರಾ 10,000, 12,000, 14,000, 16,000, 18,000. ನೆಕ್ಸ್ಟ್ ಎಫ್ ಅಂದ್ರೆ ನಿಮ್ಗೆ ಕೊಟ್ಟಿರುವಂತದ್ದು ಫ್ರೀಕ್ವೆನ್ಸಿ 0.1, 0.2, 0.4, 0.2, 0.1. ಸೊ ಇವಾಗ ಇದನ್ನ ಏನ್ ಮಾಡ್ತೀರಾ ಅಂದ್ರೆ ಎಫೆಕ್ಟ್ಸ್ ಅಲ್ಲಿ ಇದನ್ನ 10,000 ಇಂದ 0.1 ನ ಮಲ್ಟಿಪ್ಲೈ ಮಾಡ್ಕೊತೀರಾ. ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂತು ಅಂತಂದ್ರೆ ನಿಮ್ಗೆ ಈ ಆನ್ಸರ್ಸ್ ಬರುತ್ತೆ 1000, 2,400. ಸೊ ಈ ರೀತಿ ಆನ್ಸರ್ಸ್ ಬರುತ್ತೆ. ಸೊ ಇವಾಗ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಅಂತಾರೆ ಎಕ್ಸ್ ಮೇಲೆ ಒಂದ್ ಡ್ಯಾಶ್ ಹಾಕೋಬೇಕು, ಮೀನ್ ಅಲ್ವಾ. ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ಬಿಟ್ಟು ಹಿಂಗ್ ಬರ್ದಿದೀನಿ. ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತಂದ್ರೆ ಸೊ 10,000 ಮೈನಸ್ ಎಕ್ಸ್ ಬಾರ್. ಇಲ್ಲಿ ನೋಡಿ ಎಕ್ಸ್ ಬಾರ್ ಅಂತಂದ್ರೆ ಇಲ್ಲಿ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ 14,000 ಡಿವೈಡೆಡ್ ಬೈ ಲೈಕ್ ನಿಮ್ಗೆ 14,000 ಬರುತ್ತೆ. ಸೊ ಇವಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ 10,000 ಮೈನಸ್ 14,000 ಮಾಡಿದ್ರೆ ಮೈನಸ್ 4,000, 12,000 ಮೈನಸ್ 14,000 ಅಂದ್ರೆ ಮೈನಸ್ 2,000, 14,000 ಮೈನಸ್ 14,000 ಇಸ್ 0, 16,000 ಮೈನಸ್ 14,000 2,000, 18,000 ಮೈನಸ್ 14,000 4,000. ಸೊ ನೆಗೆಟಿವ್ ಇದ್ರೆ ಹಾಗೆ ಬರ್ಕೋಬೇಕು. ಸೊ ಇವಾಗ ಡಿ ಸ್ಕ್ವೇರ್ ಹೇಗೆ ಅಂತಾರೆ 4,000 ಇಂಟು 4,000 ಮಾಡ್ಬೇಕಾಗುತ್ತೆ. ನಿಮ್ಗೆ ಈ ವ್ಯಾಲ್ಯೂ ಬರುತ್ತೆ. 2,000 ಇಂಟು 2,000 ಮಾಡಿದಾಗ ಬರುತ್ತೆ 0 ಇಂಟು 0 ಇಸ್ 0. 2,000 ಇಂಟು 2,000 ಮಾಡಿದಾಗ ನಿಮ್ಗೆ ಈ ವ್ಯಾಲ್ಯೂಸ್ ಬರುತ್ತೆ. ಈ ವ್ಯಾಲ್ಯೂಸ್ ಡಿ ಸ್ಕ್ವೇರ್ ಅಂತಂದ್ರೆ ಈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ, ನೋಡ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಸೊ ಇವಾಗ ಎಫ್ ಡಿ ಸ್ಕ್ವೇರ್ ಅಂತಂದ್ರೆ ಸೊ ಇಲ್ಲಿ ಎಫ್ 0.1 ಇಂಟು 1 ರೋ 60 lakh ಮಾಡ್ತದೆ, ಇಷ್ಟು ಬರುತ್ತೆ. ಸೊ ಈ ಕಾಲಮ್ ಇಂದ ಈ ಕಾಲಮ್ ನ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಈ ವ್ಯಾಲ್ಯೂಸ್ ಬರುತ್ತೆ. ಸೊ ಈ ವ್ಯಾಲ್ಯೂಸ್ ಬಂದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಲೈಕ್ 48 lakh ಡಿವೈಡೆಡ್ ಬೈ 1 ನಂಬರ್ ಆಫ್ ಇಯರ್ಸ್ ಬಂದು. ಸೊ ನಿಮ್ಗೆ ರೂಟ್ ನಾನು ಇಲ್ಲಿ ಹಾಕಿಲ್ಲ, ಇಲ್ಲಿ ರೂಟ್ ಮಾಡ್ಲೇಬೇಕು. ರೂಟ್ ಸಿಂಬಲ್ ಇದೆ ನೋಡಿ, ಈ ರೂಟ್ ಸಿಂಬಲ್ ಹಾಕೊಂಡು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2190.89 ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಎಸ್ ಟಿ ಡಿವೈಡೆಡ್ ಬೈ ಮೀನ್ ಇಂಟು 100. ಎಸ್ ಡಿ ಅಂತ ಇವಾಗ ತಾನೇ ಕಂಡಿಡ್ಕೊಂಡಿದೀವಲ್ಲ, ಡಿವೈಡೆಡ್ ಬೈ ಮೀನ್ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಕೊಂಡಿದೀವಲ್ಲ, ಇಲ್ಲಿ ಮಾಡ್ಕೊಂಡಿದೀವಲ್ಲ, ಇಂಟು 100 ಮಾಡ್ತಿದ್ರೆ ನಿಮ್ಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಬಂದು 15.64 ಬರುತ್ತೆ. ಸೊ ಇಷ್ಟು ಕೂಡ ನೀವು ಫಸ್ಟ್ ಮೀನ್ ಮಾಡ್ಕೊಂತೀರಾ, ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡ್ಕೊಂತೀರಾ, ಅದಾದ್ಮೇಲೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡ್ತೀರಾ. ಇದೇ ತರನೇ ನೀವು